ವೀರ ಕನ್ನಡಿಗರಿಗೆ ನಮಸ್ಕಾರ. ನೀವು ಲಾಸ್ಟ್ ಟೈಮ್ ನೀವು ಚಾನಲಲ್ಲಿ ಕರ್ನಾಟಕ ನ್ಯೂಸ್ ಚಾನಲಲ್ಲಿ ನೀವು ರೋಡ್ ಸರಿ ಇಲ್ಲ, ಫುಟ್ಪಾತ್ ಸರಿ ಇಲ್ಲ, ಫುಟ್ಪಾತಲ್ಲಿ ಹಳ್ಳಿಗಳು ಬಿದ್ದಿದೆ ಅಂದ್ಬಿಟ್ಟು ಸರ್ಕಾರದಲ್ಲಿ ಒಂದು ಮನವಿ ಮಾಡಿದ್ರಿ. ಹೌದು. ಈಗ ಏನು ಅನ್ಸುತ್ತೆ ನಿಮಗೆ? ಈಗ ಫುಟ್ಪಾತ್ ಎಲ್ಲ ಅಲ್ಲಲ್ಲಿ ಚರಂಡಿಗಳು ತೋಡ್ಬಿಟ್ಟಿದ್ರು ಗಲೀಜು ಕ್ಲೀನ್ ಮಾಡ್ತೀವಿ ಅಂತ. ಗಲೀಜು ಕ್ಲೀನ್ ಮಾಡಲಿಲ್ಲ, ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಆದರೆ ಜನಗಳಿಗೆ ಭಾರಿ ಅನಾನುಕೂಲ ಇತ್ತು ಇಲ್ಲಿ ಓಡಾಡೋದಕ್ಕೆ. ಮತ್ತು ಕುಂಟರು ಚರಂಡಿಗಳಿಗೆ ಬಿದ್ದರೆ ಸತ್ತೇ ಹೋಗ್ಬಿಡೋರು ಅಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕೆಂಗೇರಿ ಬಸ್ ಸ್ಟಾಪ್ನಿಂದ ಮೈಸೂರು ಕಡೆಯಿಂದ ಬರೋಂಥವ್ರು, ಬೆಂಗಳೂರು ಕಡೆಯಿಂದ ಮೆಟ್ರೋ ಮೈಸೂರಿಗೆ ಹೋಗೋ ಅಂಥವ್ರಿಗೆ ತುಂಬ ತೊಂದರೆ ಇತ್ತು. ಮತ್ತು ಸ್ಕೈ ವಾಕ್ ಮೇಲೆ ಆ ಕಡೆ ಈ ಕಡೆ ದಾಟೋದಕ್ಕೆ ತುಂಬ ತೊಂದರೆ ಇತ್ತು. ಅದನ್ನು ಫುಟ್ಪಾತ್ ಸರಿ ಮಾಡಿದ್ದಾರೆ. ಇನ್ನೂ ಒಂದು 25% ಅಲ್ಲಲ್ಲಿ ಗುಂಡಿಗಳಿದೆ, ಅದು ಸರಿ ಮಾಡ್ತಾರೆ ಅನಿಸುತ್ತೆ. ಆದರೆ ಇವತ್ತು ಲಿಫ್ಟ್ಗೆ ತುಂಬ ಸರಿ ಹೇಳಿದ್ದೀವಿ ನಾವು, ಲಿಫ್ಟ್ ಸರಿ ಮಾಡಿಸ್ಕೊಡಿ BBMP ಅವ್ರಿಗೆ. ಮತ್ತು ಇದು ಯಾರಿಗೆ ಸೇರಿದ್ದು, BBMP ಅವ್ರು ಮಾಡಿಸೋದಾ ಅಥವಾ ಮೆಟ್ರೋದವ್ರು ಮಾಡಿಸೋದಾ ಗೊತ್ತಿಲ್ಲ. ನಾವು ಅದನ್ನು ಪ್ರಚಾರ ಮಾಡ್ತಾನೇ ಇದ್ದೀವಿ, ಅದ್ರ ಬಗ್ಗೆ ಇನ್ನೂ ಕಾಳಜಿ ವಹಿಸಿಲ್ಲ. ಈ ಯಾವುದೇ BBMP ಅಧಿಕಾರಿಗಳು ಭಾಳ ಸರಿ ನ್ಯೂಸ್ ಮಾಡಿದ್ದನ್ನು ಸ್ಪಂದಿಸಿ ಇವತ್ತು ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ. ಮತ್ತು ಇದನ್ನು ಮನಗಂಡಂಥ ಅಧಿಕಾರಿಗಳಿಗೆ ತುಂಬ ಹೃದಯದ ನಾವು ಒಂದು ಸ್ವಾಗತ ಹೇಳ್ತೀವಿ. ಯಾಕೆಂತಂದರೆ ಭಾಳ ವರ್ಷಗಳಿಂದ ಹಳ್ಳಗಳು ಬಿದ್ದು ರೋಡುಗಳೆಲ್ಲ ಕೆಟ್ಟು ಕುಲ ಹಿಡಿದೋಗ್ಬಿಟ್ಟಿತ್ತು. ಅದರಲ್ಲಿ ನೋಡಿ ಇವತ್ತು ಕೆಂಗೇರಿ ಕೆರೆ ಆ ಕಡೆ ಸೇಫ್ಟಿ ಇರಲಿಲ್ಲ, ಕಾಂಪೌಂಡ್ ಇರಲಿಲ್ಲ. ಇಬ್ಬರು ಮಕ್ಕಳು ಪಾಪ ಏನಕ್ಕೋ ಬಂದು ಸತ್ತೇ ಹೋಗ್ಬಿಟ್ರು. ಆ ಮಕ್ಕಳ ಗತಿ ಏನು, ಅವ್ರ ತಂದೆ ತಾಯಿ ಗತಿ ಏನು? ಮಕ್ಕಳು ಈ ಥರ ಬಂದು ಸತ್ತೋಗ್ಬಿಡ್ತಾರೆ. ಸೇಫ್ಟಿ ಡೋರ್ಗಳನ್ನು ಕೊಡಬೇಕು ಕೆರೆಗೆ. ಯಾಕೆಂದರೆ ಯಾರ್ಯಾರೋ ಹೋಗಿ ಒಳಗಡೆ ಎಲ್ಲ ಗಲೀಜು ಮಾಡೋದು ಅಂಥದನ್ನೆಲ್ಲ ತಪ್ಪಿಸಬೇಕು. ಮತ್ತು ಇದನ್ನು ಕೆಂಗೇರಿ ಕೆರೆನ ಒಂದು ಬೋಟ್ ಸಿಸ್ಟಮನ್ನು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಇದನ್ನು ಅಂಥೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇನ್ನೊಂದಂದರೆ ಇಲ್ಲಿ ಲಿಫ್ಟು ಸರಿ ಮಾಡಬೇಕು. ಲಿಫ್ಟು ಸರಿ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಚಾನಲ್ ಧನ್ಯವಾದ.